ಓಯ್ ಅಣ್ಣ ಹೆಂಗ್ ಬರ್ತೀಯ ಅಣ್ಣ? ಆರಾಮಾಗಿ ಬಂದ ಬೆಂಡೆ ಜಿಂಕೆ ಫುಲ್ ಸುಸ್ತಾಗಿ ಹೋಗಿದೆ. ಯಪ್ಪ ಎಷ್ಟು ಗಾಡಿಗಳಿದಾವೆ ನೋಡಿ ಇಲ್ಲಿ. 1 2 3 4 5 6 7 8 9 10 ಗಾಡಿ. ಓಕೆ ನೋಡಿ ಇಲ್ಲಿದೆ. ಇನ್ನು ಸನ್ಸೆಟ್ಗೆ ಹೋಗೋಕ್ಕೆ ಇನ್ನು ಮೇಲೆ ಹೋಗ್ಬೇಕು ಇನ್ನೊಂಚೂರು. ಬಟ್ ಅಲ್ಲಿಂದ ಹಂಗಿಂದ ಬಂದು ಇಲ್ಲಿಂದ ಇಳಿಸ್ಕೊಂಡು ಮತ್ತೆ ಬಂದಿದ್ದು. ಬಟ್ ಅದು ಟ್ರೈಲ್ಸ್ ಮಾತ್ರ ಬೆಂಕಿ ಇದೆ. ಯಾರ್ದಪ್ಪ ಇದು ಗಾಡಿ? ಆಫ್ ಮಾಡ್ರಪ್ಪ. ಐದು ಆನೆ ಇದೆಯಂತೆ ಇಲ್ಲಿ. 4 ಆನೆ ಇದಾವಂತೆ ಲಿಟ್ರಲಿ. ಆ ಗಾಡಿ ಗೋವಿಂದ ಕ್ಲಚ್ ಬರ್ನೌಟು. ಇಲ್ಲೆಲ್ಲ ನಮ್ಮ ಗಾಡಿ ಹೋಗ್ತಾ ಇದ್ದೀವಿ. ಅಲ್ಲೊಂದು 4 ಆನೆ ಇದಾವಂತೆ, ಇಲ್ಲೊಂದು 6 ಆನೆ ಇದಾವಂತೆ. ಓಕೆ ಕಮಾನ್ ಲೆಟ್ಸ್ ಗೋ. ಫಸ್ಟ್ ಟೈಮ್ ಅಂತ ಹೇಳಿದ್ರಾ? ಹೇಳ್ದೆ ನಾನು ಫಸ್ಟ್ ಟೈಮ್ ಸರ್, ಗೊತ್ತೇ ಇಲ್ಲ ನಮಗೆ. ಗೂಗಲ್ ಮ್ಯಾಪ್ ತೋರಿಸು ಬಂದ್ಬಿಟ್ವಿ ಇಲ್ಲಿ. ನಾವು ಸಿದ್ದಪ್ಪಾಜಿ ಬೆಟ್ಟಕ್ಕೆ ಹೋಗ್ಬೇಕಾಯ್ತು, ಹಿಂಗೆ ಬಂದ್ಬಿಟ್ವಿ ಇಲ್ಲಿ. ಇದು ನಾನು ಹೇಳಿಲ್ವ ಬೈ ಫಾರೆಸ್ಟ್ ಇದು ಅಂತ. ಇಷ್ಟು ಜನ ಬಂದ್ರೆ 4 ಜನ ಬಂದ್ರೆ ಏನೋ ಮಾಡ್ಕೊಂಡು ಲೋ ಬ್ಯಾಟ್ರಿ ಅಂತ ಆಲ್ರೆಡಿ ಏನಾ ಇಷ್ಟು ಜನ ಹಾಕೊಂಡ್ಬಂದ್ರೆ ನಾವು ಇಂಥ ಟ್ರೈಲ್ ಎಲ್ಲ ಹೊಸ ಟ್ರೈಲ್ ಮಾಡಿದ್ದೀವಿ ನೋಡಿ. ನೀವು ಜಾಲಿಯಾಗಿ ಗ್ರೂಪಲ್ಲಿ ಹಾಕ್ತೀವಿ. ಯಾವ ಅಲ್ಲ, ನಾನೇನೋ ನಾರ್ಮಲ್ ಆಗಿ ಹೋಗೋದು ಅಂದ್ಕೊಂಡೆ ಬೈ. ಈ ಥರ ಎಲ್ಲ ಪ್ಲಾನೇ ಮಾಡಿರ್ಲಿಲ್ವಲ್ಲ. 3-4 ಜನ ಅಂದ್ರೆ ಹಿಂಗ್ ಗ್ರೂಪ್ ತರ್ಬೇಕು ಏನು ಅಂತಿಲ್ಲ. ಬೈ ಸಾಯಿಸ್ಬಿಟ್ಟಿರೋರು ಬೈ, ಸಾಯಿಸ್ಬಿಟ್ಟಿರೋರು ಗೊತ್ತಾ? ಹೌದು, ಇನ್ನೇನು ಆನೆಗಳು ಬೇರೆ ಬಂದಿದೆಯಲ್ಲ. ಅವ್ರು ಸೊ ಸ್ನೇಹಿತರೆ, ಆ್ಯಕ್ಚುಲಿ ಬಂದು ರಿಸರ್ವ್ ಫಾರೆಸ್ಟ್ ಅಂತ ಇದು ನಾವು ಬಂದಿರೋದು. ಪೊಲೀಸವ್ರ ಹತ್ರ ಅಲ್ಲ ಅಂದರೆ ಬಂದ್ರಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಆ್ಯಕ್ಚುಲಾಗಿ ಆನೆ ಬಂದಿತ್ತಂತೆ. 3 ಆನೆ ಬಂದಿದ್ದಾವಂತೆ. ಸಾರಿ 3 ಅಂತೀನಿ, 4 ಬಂದಿದ್ದಾವೆ. ಇನ್ನು ಮಿಕ್ಕಿದ್ದು ಆನೆ ಓಡಿಸ್ತಾ ಇದ್ದಾರಂತೆ. ಅದೆಲ್ಲ ಪಟಾಕಿ ತೊಗೊಂಡು ಅಂತ ಓಡಿಸ್ತಾ ಇದ್ದಾರಲ್ಲಿ. ಪಟಾಕಿ ತೊಗೊಂಡು ಹೊಡಿಸ್ತಾ ಇದ್ದಾರೆ. ಟೈರ್ ಬೇರೆ ನಾನಾಗಿನೇ ಮಾಡ್ಬಿಟ್ಟಾಯ್ತು.
ನಿಂತ್ಕೊಳ್ಳ. ನಕ್ಕನ್ ಇಲ್ಲಿ ಏನೂ ಇಲ್ಲ. ಬಾ. ಇಲ್ಲಿಂದ ಟೋ ಮಾಡ್ತೀಯ ಅಣ್ಣ? ಟೋ ಮಾಡ್ತೀರಾ ಇಲ್ಲಿಂದ? ಮುಳ್ಳು ಲೌಡ ಅನ್ಸುತ್ತೆ. ಅಣ್ಣ ಇಲ್ಲಿ ಅಣ್ಣ ನ್ಯೂಟ್ರಲ್ ಮಾಡಿದ್ಯಲ್ಲ ಕಲ್ತಾಳ ಹೋಗ್ಲಿ. ಪೈಸ 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 ನಕ್ಕನ್ ಸೈಲೆನ್ಸರ್ ಸುಡ್ತು. ಹಾ 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 ಏನು ಬರ್ಲಾ? ಬಂದೇ ಇರಿ ಅಣ್ಣ. ಅಣ್ಣ ಬಂದೇ ಇರಿ.
ಹಲೋ, ಯಾರು? ಹಾಂ, ಬಂದ್ಬಿಡ್ತಾರೆ, ಬೇಗ ಬನ್ನಿ. ಹೇಳೋ. ನಾನಾ ಕಾಡು? ಬಂದ್ಬಿಡಿ ಬೇಗ. ಯಾವುದು ಇದು? ಮುತ್ತತ್ತಿ. ಹಾಂ, ಓಕೆ ಡನ್. ಹಾಂ, ನಮ್ಮ ಫ್ರೆಂಡ್ಸ್ ಒಂದ್ಸಲಿ ಹೋಗ್ಬಿಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂತ್ಕೊಂಡವ್ರೆ. ಕಾಸು ಇಸ್ಕೊಂಡ್ರಾ? 2,000 ಆಮೇಲೆ ಲಾಸ್ಟಲ್ಲಿ. ಜಾಲಿ. ಹಾಂ, ಬನ್ನಿ ಬೈ, ಬೇಡ ತಿರ್ಗಾ ಬಂದರೆ ಅವ್ರು ಅಷ್ಟೇ ಲಾಕು. ನಾವು ಬೈ ಈ ಕಡೆ ಹೇಳೋಕ್ಕಾಗಲ್ಲ ಬೈ, ಹೋದ್ರೆ ಇಲ್ವ ನೋಡೋಕೆ ಬಂದರೂ ಬರ್ತಾರೆ. ಏನಂತ? ಹೌದಾ? ಹಾಂ, ಏನು ಬೈ ಹೇಳ್ತಾ ಇದ್ದೀರಾ? ಆ ಕಡೆ ಆನೆ ಓಡಿಸ್ತಾ ಇರಂತೆ, ದೇವಸ್ಥಾನ ಹತ್ರ ಹೋಗ್ಬೇಡಿ ಅಂದು. ಹೌದಾ? ಮಿಸ್ ಆಯ್ತಲ್ಲ ಗುರು. ರೈಟ್ ಸೈಡ್ ನವಿಲು ಹೋಗ್ಬೇಕಾದ್ರೆ ಬೇಜಾನಿದ್ವು ಇಲ್ಲಿ. ಯಾರಪ್ಪ ರೈಟು? ಗ್ರಾವಲ್ಸ್ ಇದೆ, ಮೆತ್ತಗೆ ಬನ್ನಿ ಈ ಕಡೆ. ಫೈನಲಿ ಅಯ್ಯೋ, ಅಕ್ಕನ ಕಾರು ಬಂತು ಗುರು. ಗೈಸ್, ಇನ್ನೊಂದೇನು ವಿಚಾರ ಅಂದರೆ, ನಮ್ಮ ಕ್ಲಬ್ ಅವ್ರದ್ದು ಗಾಡಿ ಕೆಟ್ಟೋಯ್ತು. ಅವ್ರ ಮನೆಯಿಂದ ಬೆಂಗಳೂರಿಂದ ಬಂದಿದ್ದಾರೆ ಅವ್ರ ಫ್ರೆಂಡ್ಸು. ಹಾಂ, ಏನು ಹೇಳಿ, ಬೆಂಗಳೂರಿಗೆ ಇಲ್ಲಿಂದ ಇವಾಗ ಚನ್ನಪಟ್ಟಣದಲ್ಲಿದ್ದೀವಿ ಪ್ರೆಸೆಂಟು. ಸೊ ಬೆಂಗಳೂರವರೆಗೂ ಟೋ ಮಾಡ್ತಾರೆ ಅವರು. ಈ ಥರ ಫ್ರೆಂಡ್ಸ್ನ ಪಡೆಯೋಕ್ಕೆ ಅವರು ತುಂಬ ಪುಣ್ಯ ಪಡ್ತಿದ್ದಾರೆ. ಸೊ ಗೈಸ್, ಇವಾಗ ಹೊರಡ್ತಾ ಇದ್ದೀವಿ. ಅವ್ರನ್ನೆಲ್ಲ ಅಲ್ಲೇ ಸೆಂಡ್ ಆಫ್ ಮಾಡಿ ನಮ್ಮನೆ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸಮಯ ಬಂದು 10 ಗಂಟೆ 10:01 ಇವಾಗ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಸ್ವಲ್ಪ ಫನ್ನಿ ಆಗಿರುತ್ತೆ. ನನ್ನ ಮಕ್ಕಳು ಏನು ಎಲ್ಲ ಕಣ್ಕಣ್ಣಲ್ಲಿ ಪಟ್ ಅಂತ ಬ್ರೇಕ್ ಹೊಡ್ಕೊಂಡು ಸಾಯ್ತಾರಪ್ಪ. ಸೊ ಏಡಿ ಇದ್ದರೆ ಈ ಥರ ನಲ್ಲಾಡ್ತಿದೆ. ಏನೇನು ಗಾಡಿ ಆಕ್ಸಿಡೆಂಟಾ? ಗಾಡಿ ರಿವರ್ಸ್ ಹೇಳ್ಕೊತಿರೋದು ಗುರು. ಏನ್ರು